ನಮಸ್ಕಾರ ಡಾಕ್ಟರ್, ನನ್ನ ಹೆಸರು ಸೆಲ್ಫಿ. ನಮಸ್ಕಾರ ಅಮ್ಮ, ಎಲ್ಲಿಂದ ಮಾತಾಡ್ತೀನದ? ನಾನ್ ನೆಲ್ಲೂರಿಂದ ಮಾತಾಡ್ತಿದ್ದೇನೆ ಡಾಕ್ಟರ್. ಹೇಳಮ್ಮ. ಅವರು ಹೀಗೆ ಕುಡಿತಕ್ಕೆ ಬಲಿಯಾಗಿಯೇ ಸತ್ರು ಡಾಕ್ಟರ್. ಅಲ್ಲರಮ್ಮ, ಈಗ ನಮ್ ತಮ್ಮನು ತುಂಬಾ ಕುಡಿಯಲು ಆರಂಭಿಸಿದ್ದಾನೆ. ಆಗ ಅವ್ರ ವಯಸ್ಸೆಷ್ಟು? 30 ವರ್ಷಗಳು. ಹೌದಾ? ಎಷ್ಟು ವರ್ಷಗಳಿಂದ ಕುಡಿಸ್ತಿದ್ದಾರೆ? 1-2-3 ವರ್ಷಗಳು. ಹಾಗಾದ್ರೆ ಅವ್ರು ಏನ್ ಕೆಲಸ ಮಾಡ್ತಾರೆ? ಮೆಕ್ಯಾನಿಕ್ ಆಗಿದ್ದಾರೆ ಡಾಕ್ಟರ್. ಸರಿಯಮ್ಮ, ಈಗಾಗಲೇ ಯಾವುದೇ ಚಿಕಿತ್ಸೆ ತೆಗೆದುಕೊಳ್ತಿದ್ದೀರಾ? ಇಲ್ಲ ಡಾಕ್ಟರ್, ಚಿಕಿತ್ಸೆಗಳನ್ನು ನಾವು ತೆಗೆದುಕೊಂಡಿಲ್ಲ, ಅದಕ್ಕೆ ಅವನು ಒಪ್ಲಿಲ್ಲ ಡಾಕ್ಟರ್. ಸರಿಯಮ್ಮ, ಅವರಿಗೆ ಯಾವ್ಯಾವ ಲಕ್ಷಣಗಳಿವಂತ ಹೇಳ್ಬೋದು? ಅವನ್ ಯಾವಾಗ್ಲೂ ಕುಡಿದೇ ಇರಲು ಸಾಧ್ಯವಾಗ್ತಿಲ್ಲ ಡಾಕ್ಟರ್. ಹೌದಾ? ಕೆಲ್ಸ ಮುಗಿದ ಕೂಡ್ಲೆ ಕುಡಿಯಲು ಹೋಗ್ಬಿಡ್ತಾನೆ. ಸರಿಯಮ್ಮ. ಏನ್ ಹೇಳಿದ್ರು ಕೇಳೋದೇ ಇಲ್ಲ. ಸರಿಯಮ್ಮ, ಇದಕ್ಕೊಂದು ಮಾತ್ರ ಮಾರ್ಗ ಇದೆ. ಅದೇನಂದ್ರೆ ಅಡಿಕ್ಷನ್ ಕಿಲ್ಲರ್ ಅನ್ನು ನೀಡೋದ್ರಿಂದ ಗುಣಪಡಿಸಬಹುದು. ಆದ್ರೆ ನೀವಿದನ್ನು ಹಾಗೇ ಬಿಟ್ರೆ ಅವರಿಗೆ ಅನೇಕ ಶಾರೀರಿಕ ಸಮಸ್ಯೆಗಳು ಬರಬಹುದು. ಕ್ಯಾನ್ಸರ್ ಕೂಡ ಬರಬಹುದು, ಕಣ್ಣು ಸಮಸ್ಯೆಗಳು ಉಂಟಾಗಬಹುದು, ದೇಹ ಒಣಕು, BP ಹಾಗೆಯೇ ಪಕ್ಷಪಾತವೂ ಬರುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ನೀವು ಏನ್ ಮಾಡಬೇಕು ಎಂದರೆ, ಕೆಳಗೆ ಇರುವ ನಂಬರ್ಗೆ ತಕ್ಷಣ ಕರೆ ಮಾಡಿ. ನಮ್ಮ ಆಯುರ್ವೇದಿಕ್ ಸೆಂಟರ್ನಿಂದ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ನಮ್ಮ ಅಡಿಕ್ಷನ್ ಮೆಡಿಸನ್ ಅನ್ನು ತೆಗೆದುಕೊಂಡು ಅವರಿಗೆ ನೀಡಿ. ಅದಲ್ಲದೆ ನೀವು ಈ ಅಡಿಕ್ಷನ್ ಕಿಲ್ಲರ್ ಅನ್ನು ಖರೀದಿಸಿದ ನಂತರ ಅವರಿಗೆ ಗೊತ್ತಾಗದಂತೆ ಕೊಡಬೇಕು. ಏಕೆಂದರೆ ಇದಕ್ಕೆ ರುಚಿ ಇರದು, ವಾಸನೆ ಇರದು, ಬಣ್ಣವೂ ಇರದು. ಆದ್ದರಿಂದ ಊಟದಲ್ಲಿ, ಟೀಯಲ್ಲಿ ಅಥವಾ ಹಾಲಿನಲ್ಲಿ ಇದನ್ನು ಮಿಶ್ರಣ ಮಾಡಿ ನೀಡಿ. ನಂತರ ಅವರಿಗೆ ಗೊತ್ತಾಗದೆ ಅವರು ಈ ಡ್ರಿಂಕ್ಸ್ ನೋಡಿದ ಕೂಡಲೇ ಆಸಕ್ತಿ ಕಳೆದುಕೊಂಡು ಬಿಡುತ್ತಾರೆ. ಇಂದು ನಿಮ್ಮಿಗಾಗಿ ಕ್ಯಾಂಪ್ ಆಯೋಜಿಸಿರುವ ಎಪ್ಪದ್ದ ತಾರ ಕಂಪನಿ ಇದೇ ಸಕ್ಕರ್ ಕಾರನ್ನು ನಾವು ನಿಮ್ಮ ಬಳಿಗೆ ತಂದಿದ್ದೇವೆ. ನಿಮಗೆ ಸಹಾಯ ಮಾಡಲು ನಾವು ಬಂದಿದ್ದೇವೆ ಎಂದರೆ, ನೀವು ನಶೆ ಬಿಡಲು ಇಚ್ಛಿಸುತ್ತಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ನಶೆ ಮಾಡುತ್ತಿದ್ದಾರೆ, ಅವರು ಆ ಅಭ್ಯಾಸವನ್ನು ಬಿಡಲಿ ಎಂದು ನೀವು ಬಯಸುತ್ತಿದ್ದೀರಾ, ಅಥವಾ ಅವರು ಬಿಡಲು ಬಯಸದಿದ್ದರೂ ಸಹ ನೀವು ಮಾತ್ರ ಅವರು ಬಿಡಲಿ ಎಂದು ಬಯಸುತ್ತಿದ್ದೀರಾ? ಅದಕ್ಕಾಗಿ ನಾವು ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡ್ತೇವೆ. ನಾವಿಲ್ಲಿ ಶಾಲೆಯನ್ನು ಆರಂಭಿಸಿದಾಗ ನಮ್ಮ ಮುಖ್ಯ ಉದ್ದೇಶ ಮಕ್ಕಳಿಗೆ ಶಿಕ್ಷಣ ನೀಡೋದು ಮಾತ್ರವಲ್ಲ, ನಮ್ಮ ಬಳಿ ಇರೋ ವೃದ್ಧರಿಗಾಗಿ ಕೂಡ ಕೆಲವು ಯೋಜನೆಗಳನ್ನು ತಂದಿದ್ದೇವೆ. ಅವುಗಳ ಮೂಲಕ ಅವರಿಗೂ ಲಾಭವಾಗಬೇಕು ಎಂಬುದು. ಈ ಔಷಧಿಗಳನ್ನು 3 ತಿಂಗಳು ನಿಯಮಿತವಾಗಿ ತಗೊಳ್ಳಬೇಕು. ಆಗ ಮಾತ್ರ ನಿಮ್ಮ ಅಭ್ಯಾಸವನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡಬಹುದು. ಅದು ಏನೋ